ಯೆರೆಮೀಯನ ಬರೆದ ಪ್ರವಾದನೆ ಪುಸ್ತಕ 29ನೇ ಅಧ್ಯಾಯ 11ನೇ ವಾಕ್ಯ. ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಿಮ್ಮನ್ನು ಪ್ರೀತಿಸಿದಾತನು, ನಿಮ್ಮ ಭವಿಷ್ಯವನ್ನು ರೂಪಿಸುವಾತನಾದ ಯೇಸು ಕರ್ತನು ನಿಮ್ಮನ್ನೇ ಕುರಿತಾಗಿ ತನ್ನ ಆತ್ಮನ ಸ್ವರದ ಮುಖಾಂತರವಾಗಿಯೂ ವಾಕ್ಯದ ಮೂಲಕವಾಗಿಯೂ ಮಾತನಾಡುತ್ತಿದ್ದಾರೆ. ಕೆಲವರಿಂದ ಈಗ ನೀವು ನಿರಾಕರಿಸಲ್ಪಟ್ಟಿದ್ದೀರಿ. ಜೀವನವೇ ಮುಕ್ತಾಯವಾಯಿತು ಎಂಬ ಸ್ಥಿತಿಯಲ್ಲಿಯೂ ಅನೇಕರ ನಿಂದನೆಯ ಮಾತುಗಳಿಂದ ಹೃದಯ ಗಾಯವೊಂದಿ ಮರಣದ ಮಾರ್ಗವನ್ನು ಆರಿಸಿಕೊಳ್ಳಲು ಬಯಸುತ್ತಿರುವ ನಿಮಗಾಗಿ ಜೀವವನ್ನೇ ಕೊಟ್ಟಾತನು ಜೀವದ ಮಾರ್ಗವನ್ನು ತೋರಿಸಲು ಕರೆಯುತ್ತಿದ್ದಾರೆ. ಇಂದು ನೀವು ಕರ್ತನ ಸ್ವರಕ್ಕೆ ಕಿವಿಗೊಟ್ಟು ನಿಮ್ಮ ಹೃದಯವನ್ನು ಕರ್ತನಿಗೆ ಒಪ್ಪಿಸಿರಿ. ನಿಮ್ಮ ಮಾರ್ಗಗಳು ಮುಚ್ಚಿರಬಹುದು, ಆದರೆ ಕರ್ತನು ನಿಮಗಾಗಿ ಹೊಸ ಮಾರ್ಗವನ್ನು ಏರ್ಪಡಿಸುವವರಾಗಿದ್ದಾರೆ. ನಿಮ್ಮ ಮೇಲಿರುವ ನಿಂದನ ಅಪರಾಧಗಳನ್ನು ಮಾರ್ಪಡಿಸಿ ನಿಮ್ಮನ್ನು ರೂಪಿಸುವಾತನನ್ನು ರುಚಿಸಿರಿ. ನಿಮ್ಮ ಪಾಪಗಳನ್ನು ಕರ್ತನಿಗೆ ಹರಕೆ ಮಾಡಿ ಒಪ್ಪಿಸಿಕೊಡಿರಿ. ದೇವರಾಗಿರುವಂಥ ಯೇಸುವನ್ನು ಮಾತ್ರವೇ ಯೋಚಿಸಿ. ಆತನು ಮಾತ್ರವೇ ನಿಮ್ಮ ಪಾಪಗಳಿಗೆ ಪರಿಹಾರ. ಹೇಬೆಲನ ರಕ್ತಕ್ಕಿಂತಲೂ ಹಿತಕರವಾಗಿ ಮಾತನಾಡುವ ಯೇಸು ಕರ್ತನ ರಕ್ತವು ನಿಮ್ಮನ್ನು ನೂತನಪಡಿಸುತ್ತದೆ. ಮುಂದೇನು ನನ್ನ ಗತಿ ಎಂಬುದಾಗಿ ಚಿಂತಿಸುವ ಈ ನಿಮ್ಮ ಚಿಂತನೆಗಳು ಸಾಕು. ಗತಿಹೀನವಾದ ನಿಮ್ಮ ಜೀವಿತವನ್ನು ಮರಳಿ ತನ್ನ ಆಲೋಚನೆಯಂತೆ ನಡೆಯಲು ನಿಮ್ಮನ್ನು ದೇವರ ಕರೆಗಳಿಗೆ ತನ್ನಿರಿ. ನಿಮ್ಮ ವಿಷಯದಲ್ಲಿ ದೇವರಿಗೆ ಹಿತವಾದ ಆಲೋಚನೆಗಳಿವೆ. ಚೆದರಿ ಹೋಗಿರುವ ನಿಮ್ಮ ಜೀವಿತವನ್ನು, ಕುಟುಂಬವನ್ನು, ಸಭೆಯನ್ನು, ಸೇವೆಯನ್ನು ಮರಳಿ ಕೂಡಿಸುವಾತನು ಕರ್ತನು. ನಿಮ್ಮ ನಡುವೆ ಇರುವಂಥದ್ದನ್ನು ದೃಷ್ಟಿಸಿ ನೋಡಿರಿ. ಆತನಿಗೆ ನಿಮ್ಮ ಹೃದಯವನ್ನು ಒಪ್ಪಿಸಿಕೊಡಿರಿ. ಸರ್ವಶಕ್ತನಾದ ದೇವರೇ, ಹೃದಯದಲ್ಲಿ ನೊಂದು ಒಡೆದು ಹೋಗಿರುವಂತಹ ಜೀವಿತಗಳನ್ನು ಕಟ್ಟುವಾತನು ಅವರ ಕಣ್ಣೀರುಗಳನ್ನು ಬುದ್ದಲಿಗಳಲ್ಲಿ ಸಂಗ್ರಹಿಸಿಕೊಂಡು ಅವರ ಜೀವಿತದಲ್ಲಿ ಹಿತವಾದದ್ದನ್ನೇ ಮಾಡಬೇಕೆಂಬುದಾಗಿರುವಾತನು ನೀನು ಸ್ವಾಮಿ. ಅವರ ಜೀವಿತದಲ್ಲಿ ನಿಮ್ಮ ಚಿತ್ತ ನೆರವೇರಲಿ. ಅವರ ಜೀವಿತದಲ್ಲಿ ನಿಮ್ಮ ಆಲೋಚನೆಗಳು ನೆರವೇರಲಿ. ಅವರ ಗತಿಹೀನವಾದಂಥ ಬದುಕನ್ನು ಮಾರ್ಪಡಿಸಿ ಅಪ್ಪ, ಅವರಿಗೆ ನೀವು ಗತಿಯನ್ನು ಏರ್ಪಡಿಸಿ ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನನ್ನೊಡನೆ ಪ್ರಾರ್ಥಿಸ್ತಾ ಇರುವಂತೆ ಇವರೊಬ್ಬೊಬ್ಬರನ್ನ ಮುಟ್ಟಿರಿ, ನಡೆಸಿರಿ. ನಮ್ಮ ರಕ್ಷಕನಾಗಿರುವ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.